ಎರಡನೇ ಅಧ್ಯಾಯದ ಮಯ್ಯೇವ ಮನ ಆಧತ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. 8ನೇ ಶ್ಲೋಕ. ಅಲ್ಲಿ ನನ್ನಲ್ಲೇ ಮನಸ್ಸನ್ನ ಕೇಂದ್ರೀಕರಿಸುವಂತ ಕೃಷ್ಣ ಹೇಳಿದ್ದ. ಅದಾಗದೇ ಇದ್ರೆ ಏನ್ ಮಾಡ್ಬೇಕು? ಅಥ ಚಿತ್ರಂ ಸಮಾಧಾತುಂ ನ ಶಕ್ನೋತಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಂದ್ರೆ ನನ್ನಲ್ಲಿ ಮನಸ್ಸನ್ನ ಇಡುವಂತ 12ನೇ ಶ್ಲೋಕದಲ್ಲಿ ಹೇಳಿದ್ದು. ಭಗವಂತನಲ್ಲಿ ಮನಸ್ಸನ್ನ ಹಾಗೆ ಕೇಂದ್ರೀಕರಣ ಮಾಡ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ ಅದು. ಬಹಳ ದೊಡ್ಡ ಸಾಧಕರಿಂದಲೂ ಹಾದಿ ತಪ್ಪುವ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಹೇಗಿದು? ಕೃಷ್ಣನ ಉತ್ತರ ಕೊಡ್ತಿದ್ದಾನೆ. ಚಿತ್ತಂ ಮಯಿ ಸ್ಥಿರಂ ಮಯಿ ಸ್ಥಿರಂ ಕರ್ತುಂ ನ ಶಕ್ನೋಸಿ ಚೇತ್. ನನ್ನಲ್ಲಿ ಮನಸ್ಸನ್ನ ಸ್ಥಿರವಾಗಿ ಕೇಂದ್ರೀಕರಿಸಬೇಕು. ಒಂದು ವೇಳೆ ಅದು ಸಾಧ್ಯ ಆಗಿಲ್ಲ, ನನ್ನಲ್ಲಿ ಮನಸ್ಸನ್ನ ಸ್ಥಿರವಾಗಿ ಕೇಂದ್ರೀಕರಿಸ್ಲಿಕ್ಕೆ ಆಗಿಲ್ಲ, ಭಗವಂತನಲ್ಲೇ ನಮ್ಮ ಬುದ್ಧಿಯನ್ನ ಕೇಂದ್ರೀಕರಿಸ್ಲಿಕ್ಕೆ ಆಗದೆ ಇಲ್ಲ, ಅವಾಗ ಏನ್ ಮಾಡ್ಬೇಕು? ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಧನಂಜಯ ಅಂದ್ರೆ ಧನ ಅಂದ್ರೆ ಸಂಪತ್ತನ್ನ ಗಳಿಸಿದವನು ಒಬ್ಬ ಸಾಧಕ ಅಂತ ಅರ್ಥ. ಸಾಧಕರಿಗೆ ಅಸಾಧ್ಯ ಅಂತ ಯಾವುದೂ ಇಲ್ಲ, ಸಾಧಕರಿಗೆ ಎಲ್ಲವೂ ಸುಸಾಧ್ಯ. ಹಾಗಾಗಿ ನನ್ನಲ್ಲಿ ಮನಸ್ಸನ್ನ ಕೇಂದ್ರೀಕರಿಸ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಅಂದ್ರೆ ಅಭ್ಯಾಸ ಯೋಗೇನ ನಿರಂತರವಾಗಿ ಪ್ರಯತ್ನ ಮಾಡಬೇಕು. ಭಗವಂತನನ್ನು ಕಾಣುವ ಪ್ರಯತ್ನ, ಭಗವಂತನನ್ನ ತಿಳಿಯುವ ಪ್ರಯತ್ನ, ತಿಳಿದು ಕಂಡು ಪಡೆಯುವ ಪ್ರಯತ್ನ, ಇದರ ಬಗ್ಗೆ ನಿರಂತರತೆ ಬೇಕು. ನಿರಂತರವಾಗಿ ನನ್ನನ್ನ ತಿಳಿಯುವ ಪ್ರಯತ್ನ ಮಾಡು, ತಿಳಿಯುವ ಪ್ರಯತ್ನ ಮಾಡ್ತಾ ಕಾಣುವ ಪ್ರಯತ್ನ ಮಾಡು, ಕಾಣುವ ಪ್ರಯತ್ನ ಮಾಡ್ತಾ ನನ್ನ ಪಡೆಯುವ ಪ್ರಯತ್ನ ಮಾಡು. ಹಾಗಾಗಿ ಧನಂಜಯ, ಎಲೆ ಸಾಧಕನೇ, ಸಾಧಕರಿಗೆ ಯಾವುದೂ ಅಸಾಧ್ಯ ಇಲ್ಲ, ಸರ್ವವೂ ಸುಸಾಧ್ಯ. ಆದ್ದರಿಂದಾಗಿ ಧನಂಜಯ, ಎಲೆ ಧನಂಜಯನೇ, ಮಾಂ ಆಪ್ತುಂ ಇಚ್ಛಾ, ನನ್ನನ್ನು ಪಡೆಯುವ ಬಯಕೆಯನ್ನು ಹೊಂದು. ಅದು ಹೇಗೆ? ಅಭ್ಯಾಸ ಯೋಗೇನ, ನಿರಂತರವಾದ ಅಭ್ಯಾಸ, ಪ್ರಯತ್ನ ಇಲ್ಲದೆ ನೀನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕೂತ್ರೆ ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರಯತ್ನ, ಒಂದು ಸಂಸ್ಕೃತ ಸುಭಾಷಿತ ಇದೆ, ಗಚ್ಚನ್ ಪಿಪೀಲಿಕೋ ಯಾತಿ ಯೋಜನಾನಿ ಶತಾನ್ಯಪಿ ಅಗಚ್ಚನ್ ವೈನತೆಯೋಪಿ ಪದಮೇಕಂ ನಗಚ್ಚತಿ ಅಂತ. ನೋಡಿ, ಒಂದು ಗರುಡ ಪಕ್ಷಿ ಒಂದೇ ಕ್ಷಣಕ್ಕೆ ಎಷ್ಟು ದೂರ ಬೇಕಾದ್ರೂ ಹಾರುತ್ತೆ. ಆದ್ರೆ ಇರುವೆ ಅದಕ್ಕೆ ಅಷ್ಟೆಲ್ಲ ಹಾರೋ ಶಕ್ತಿ ಇಲ್ಲ. ಆದ್ರೆ ನಿರಂತರವಾಗಿ ಹೋಗ್ತಾ ಇರುತ್ತೆ. ನಿರಂತರವಾಗಿ ಹೋಗುವಂತ ಇರುವೆ ಶತಯೋಜನೆ ಬೇಕಾದಂತ ಹಾರಿರುತ್ತೆ. ಆದರೆ ಅಗಚ್ಚನ್ ವೈನತೆಯೋಪಿ, ನನ್ಗೆ ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತ ಹೇಳ್ಕೊಂಡು ಕೂತ್ರೆ ಗರುಡ ಒಂದು ಹೆಜ್ಜೆನ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಿರಂತರವಾಗಿ ಪ್ರಯತ್ನ ಬೇಕು. ಇವಾಗ ನಮಗ್ ಸಾಧ್ಯನೇ ಇಲ್ಲಪ್ಪ ಇದು ಅಂತ ಬಿಟ್ಟು ಕೂತ್ರೆ ಏನೂ ಆಗಲ್ಲ. ಆಗತ್ತೆ ಅಂತ ಪ್ರಯತ್ನ ಮಾಡಿದ್ರೆ, ಪ್ರಯತ್ನದಲ್ಲಿ ಮುಂದುವರೆದ್ರೆ ಎಷ್ಟು ಬೇಕಾದ್ರೂ ಮುಂದುವರಿಬಹುದು, ಎಂಥ ಗುರಿಯನ್ನ ಬೇಕಾದ್ರೂ ಮುಟ್ಟಬಹುದು. ಹಾಗಾಗಿ ದೇವರನ್ನ ಕಾಣುವ ಪ್ರಯತ್ನವನ್ನ ಮಾಡಬೇಕು, ಅದಕ್ಕೆ ಇಚ್ಛೆ ಪಡಬೇಕು, ನಿರಂತರತೆ ಬೇಕು. ಆಗ ದೇವರನ್ನ ಕಾಣ್ಲಿಕ್ಕಾಗತ್ತೆ, ದೇವರನ್ನ ಮುಟ್ಲಿಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇದು ಬರೀ ದೇವರನ್ನ ಕಾಣುವುದಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಯಾವುದೇ ವಿಷಯ ಆದ್ರೂ ಅಷ್ಟೇ. ಕೈ ಕಟ್ಟಿ ಕುಳಿತರೆ ಏನೂ ಆಗುವುದಿಲ್ಲ. ನಿರಂತರವಾಗಿ ಪ್ರಯತ್ನಶೀಲರಾಗಿದ್ದೇವೆ ಅಂದ್ರೆ ಏನನ್ನ ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಕೊಟ್ಟಿದ್ದರ ಅಭಿಪ್ರಾಯ. ಅಥ, ಒಂದು ವೇಳೆ ಧನಂಜಯನೇ, ಅಥವಾ ಒಂದು ವೇಳೆ ಚಿತ್ತಂ ಮನಸ್ಸನ್ನು, ಅಥವಾ ಚಂಚಲವಾದಂತ ಈ ಮನಸ್ಸನ್ನು, ಮೈ ನನ್ನಲ್ಲಿ ಸ್ಥಿರವಾಗಿ ಸಮಾಧಾತು ಇಡಲು ನ ಶಕ್ನೋಷಿ ಚೇತ್, ಸಾಧ್ಯವಾಗದಿದ್ದರೆ, ನಿನ್ನಿಂದ ಸಾಧ್ಯವಾಗದಿದ್ದರೆ, ಮನಸ್ಸನ್ನು ನನ್ನಲ್ಲಿ ಇಡಲು ಅಥವಾ ನನ್ನಲ್ಲಿ ಕೇಂದ್ರೀಕರಿಸಲು ಸಾಧ್ಯವಾಗದೇ ಇದ್ದರೆ, ಆವಾಗ ಮಾಂ ನನ್ನನ್ನು ಆಪ್ತು ಹೊಂದಲು ಇಚ್ಛಾ ಅಂದ್ರೆ ಬಯಸುವವನಾಗು. ನನ್ನನ್ನು ಹೊಂದುವ ಬಯಕೆಯನ್ನ ಮೊದಲು ಹೊಂದು. ಯಾವುದೇ ಆಗಲಿ ಮೊದಲು ಬಯಕೆ ಬೇಕು. ಆ ಬಯಕೆನೇ ಇಲ್ಲದೇನೆ ಗುರಿ ಮುಟ್ಲಿಕ್ಕಾಗಲ್ಲ.
ಅದನ್ನು ಪಡಿಬೇಕು ಅಂತ ಬಯಕೆ ಬೇಕಲ್ವಾ, ಬಯಕೆಯ ನಂತರ ಪ್ರಯತ್ನ. ತದನಂತರದಲ್ಲಿ ಅಭ್ಯಾಸ ಯೋಗೇನ, ಅಭ್ಯಾಸದ ಯೋಗ, ನಿರಂತರವಾದ ಪ್ರಯತ್ನ. ಪ್ರಯತ್ನದ ಮೂಲಕವಾಗಿ ಮಾಂ ಆಪ್ತುಂ ಇಚ್ಛಾ, ನನ್ನನ್ನು ಹೊಂದಲು, ಆಪ್ತುಂ ಅಂದ್ರೆ ಹೊಂದಲು, ಇಚ್ಛಿಸುವವನಾಗು. ಪ್ರಯತ್ನ ಇದ್ರೆ ಸುಮ್ಮನೆ ಕೂತ್ರೆ ಏನು ಉಪಯೋಗ ಇಲ್ಲ. ಅಭ್ಯಾಸ ಯೋಗೇನ, ಪ್ರಯತ್ನದ ಮೂಲಕವಾಗಿ ಮಾಂ ನನ್ನನ್ನು ಆಪ್ತುಂ ಹೊಂದಲು ಇಚ್ಛಿಸುವವನಾಗು. ಹೀಗೆ ನಾವು ಪ್ರತಿಯೊಂದು ಕೆಲಸವನ್ನು ದೇವರಲ್ಲೇ ಕೇಂದ್ರೀಕರಿಸಿ ಮಾಡಬೇಕು. ಅಷ್ಟು ಪರಿಪಕ್ವತೆ ನಮ್ಮಲ್ಲಿ ಬಂದಿಲ್ಲ ಅಂತಾದ್ರೆ ನಿರಂತರವಾಗಿ ಪ್ರಯತ್ನದ ಪೂರ್ವಕವಾಗಿ ಭಗವಂತನನ್ನ ಪಡೆಯುವ ಇಚ್ಛೆ, ಭಗವಂತನ ಅನುಗ್ರಹವನ್ನ ಸಂಪಾದಿಸುವ ಇಚ್ಛೆಯನ್ನ ಪಡಬೇಕು. ಇಚ್ಛೆಯ ಮೂಲಕವಾಗಿ ಪ್ರಯತ್ನದ ಮೂಲಕವಾಗಿ ಗುರಿ ಮುಟ್ಟಬೇಕು ಅನ್ನೋದನ್ನ ಭಗವಂತ ಹೇಳ್ತಿದ್ದಾನೆ. ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಶ್ರೀಕೃಷ್ಣಾರ್ಪಣ.